ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಇವತ್ತು ಸಬ್ಬಸಿಗೆ ಚಿತ್ರಾನ್ನ ಮಾಡೋಣ ಅಂತ ಹೇಳ್ತಿದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ಹೇಳಿ ನಿಮಗೂ ತೋರಿಸ್ತೀನಿ. ಕರಿಬೇವು ತಗೊಂಡಿದ್ದೀನಿ, ಸಬ್ಬಸಿಗೆ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಇದರ ಜೊತೆ ನೀವು ಶುಂಠಿನಾದರೂ ಹಾಕ್ಕೋಬೋದು, ಮತ್ತು ಒಂದು ಲಿಂಬೆಹಣ್ಣು, ನೆಕ್ಸ್ಟು ಶೇಂಗಾ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಉಪ್ಪು, ಅರಿಶಿಣ ಇಷ್ಟನ್ನು ತಗೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ ಬನ್ನಿ. ಮೊದಲನೇದಾಗಿ ಎಣ್ಣೆ ಬಿಸಿ ಆದ ತಕ್ಷಣವೇ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಜೀರಿಗೆ, ನೆಕ್ಸ್ಟು ಶೇಂಗಾ. ಇದನ್ನು ಲೋ ಫ್ಲೇಮಲ್ಲೇ ಬಿಡಬೇಕು 1 ನಿಮಿಷ. ನೆಕ್ಸ್ಟು ಸ್ವಲ್ಪ ಉದ್ದಿನಬೇಳೆ, ನೆಕ್ಸ್ಟು ಜಜ್ಜಿಟ್ಕೊಂಡಿರುವ ಬೆಳ್ಳುಳ್ಳಿ, ಇದ್ರ ಜೊತೆ ಶುಂಠಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಬೇಕಾದರೆ ನೀವು ಹಾಕ್ಕೋಬೋದು. ನೆಕ್ಸ್ಟು ಕರಿಬೇವು, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೇರಿ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಆ ಸ್ಮೆಲ್ಲೇ ಒಂಥರ. ಈಗ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಉರಿಬೇಕು. ಹಸಿಮೆಣ್ಸಿನ್ಕಾಯಿ ಫಸ್ಟಿಗೆ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ಈಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ನೆಕ್ಸ್ಟು ಅರಿಶಿಣ ಪೌಡರ್, ನೆಕ್ಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ. ನೆಕ್ಸ್ಟು ಸಬ್ಬಸಿಗೆ ಸೊಪ್ಪು ಮೇನ್ ಇದರಲ್ಲಿ ಎಷ್ಟಿರುತ್ತೆ ಸಬ್ಬಸಿಗೆ ಸೊಪ್ಪು ಅಷ್ಟು ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ನೆಕ್ಸ್ಟು ಲಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಲಿಂಬೆಹಣ್ಣು ಯಾವಾಗ ಹಾಕ್ಕೋಬೇಕಂತ ಹೇಳಿದರೆ, ನಾವು ಇಳಿಸೋಕ್ಕೆ ಸ್ವಲ್ಪ ಹೊತ್ತು ಇದ್ದಂಗೆ ಲಿಂಬೆಹಣ್ಣು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ನೆಕ್ಸ್ಟು ಕೊತ್ತಂಬರಿ ಹಾಕಿ ಹಾಗೆ ಇಳಿಸ್ಬೇಕು. ಲಾಸ್ಟಿಗೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.